ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರಶ್ಮಿ ಗೌಡ. ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಶಕ್ತಿ ದೇವತೆ ಚಾಮುಂಡೇಶ್ವರಿ ನಗರ ಮೈಸೂರಿನಿಂದ ಹೊರಟಿದ್ದು. ಎಲ್ಲಿಗೆ ಹೊರಟಿದ್ದು ಅಂತಿದ್ದೀರಾ? ನಾವು ಹೊರಟಿದ್ದು 8 ಬಾರಿ ದಸರಾ ಅಂಬಾರಿ ಹೊತ್ತ ಕ್ಯಾಪ್ಟನ್ ಅರ್ಜುನನ ಸಮಾಧಿ ಹತ್ತಿರ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಸಲೂರು ಹೋಬಳಿಯ ಅಕ್ಕಪಕ್ಕದ ಊರಿನಲ್ಲಿ ಕಾಡಾನೆಯ ಓಡಾಟ ಹೆಚ್ಚಾಗಿತ್ತು. ಕಾಡಾನೆಗಳ ಸೆರೆ ಹಿಡಿಯುವ ಕಾರ್ಯದಲ್ಲಿ ಅರ್ಜುನ ಮಣ್ಣಲ್ಲಿ ಮಣ್ಣಾಗಿದ್ದು ರೋಚಕ. ಸುಮಾರು 300 ರಿಂದ 400 ಎಕರೆ ಅರಣ್ಯ ಪ್ರದೇಶದ ಮಧ್ಯೆ ದಬ್ಬಳ್ಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಅರ್ಜುನ ಮೃತಪಟ್ಟ ಜಾಗದಲ್ಲಿಯೇ ಅರ್ಜುನನ ಸಮಾಧಿ ಮಾಡಲಾಗಿದೆ. ಅರ್ಜುನನ ಸಮಾಧಿಗೆ ಹೋಗುವಾಗ ಅಕ್ಕಪಕ್ಕದಲ್ಲಿ ಯಾವುದೇ ಮನೆಗಳು ಇರುವುದಿಲ್ಲ. ದಾರಿ ತೋರಿಸುವವರು ಸಹ ಯಾರೂ ಇರುವುದಿಲ್ಲ. ದೊಡ್ಡ ದೊಡ್ಡ ಮರಗಳೇ ನಮಗೆ ದಾರಿ ತೋರಿಸುತ್ತವೆ. ಮರಗಳ ಮೇಲೆ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ. ಅರ್ಜುನನ ಸಮಾಧಿಗೆ ದಾರಿ ಎಂದು ಸೂಚನಾ ಫಲಕಗಳಿವೆ. ಇವುಗಳನ್ನು ನೋಡಿಯೇ ನಾವು ಸಹ ಅರ್ಜುನನ ಸಮಾಧಿ ತಲುಪಿದ್ದು. ಮಕ್ಕಳು ಅರ್ಜುನನ ನೋಡುವ ಖುಷಿಯಲ್ಲಿ ಓಡಾಡ್ತಾ ಇದ್ರು. ಅದೇ ಖುಷಿ ನಮಗೂ ಸಹ ಇತ್ತು. ಆದರೆ ಅರ್ಜುನನ ಸಮಾಧಿ ನೋಡಿದಾಗ ಕಣ್ಣಲ್ಲಿ ನೀರು ಬಂದಿದ್ದು ಸಹ ನಿಜ. ಇಲ್ಲಿಗೆ ಬರುವ ಹಲವರು ಖುಷಿಯಿಂದ ಬರ್ತಾರೆ, ಆದರೆ ದುಃಖದಿಂದ ಹೊರಡ್ತಾರೆ. ಕೆಲವರು ನಮಗೆ ವಾಪಸ್ ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಎಂದು ಹೇಳ್ತಾರೆ. ಎಷ್ಟೇ ಬೇಜಾರಿನ ಮಧ್ಯೆ ಅರ್ಜುನನ ನೋಡಿದ ಖುಷಿ ಸಹ ಆಯ್ತು. ಅರ್ಜುನ, ನೀನೆಂದು ನಮ್ಮ ಮನಸ್ಸಿನಲ್ಲಿ ಅಮರ ಅಮರ, ಎಂದೆಂದು ನೀ ಅಮರ ಎನ್ನಿಸಿದ್ದು ಹೌದು. ಅರ್ಜುನನ ಸಮಾಧಿಯ ಸುತ್ತ ಟ್ರಂಚ್ ಹಾಕಿ ಸೋಲಾರ್ ತಂತಿಗಳನ್ನು ಸಹ ಹಾಕಿದ್ದಾರೆ. ಬೇರೆ ಕಾಡಾನೆಗಳು ಬಂದು ಅಲ್ಲಿ ಹಾಳು ಮಾಡಬಾರ್ದು ಅಂತ. ಅಲ್ಲಿ ನಾವು ಸುತ್ತ ನೋಡಿದಾಗ ಕಾಡಾನೆಗಳು ಬಂದು ಓಡಾಡಿರೋದು, ಮಣ್ಣೆಲ್ಲ ಬೀಳ್ಸಿರೋದು ಸಹ ನಮಗೆ ಕಾಣಿಸ್ತು. ಇಲ್ಲಿ ಒಂದು ಕಲ್ಲಿನ ವಿಗ್ರಹವನ್ನು ಸಹ ನಾವು ನೋಡಿದ್ವಿ. ಈ ದಟ್ಟ ಅರಣ್ಯದ ಮಧ್ಯೆ ಈ ಕಲ್ಲಿನ ವಿಗ್ರಹ ಸಿಕ್ಕಿರುವುದು ಸಹ ಒಂದು ಆಶ್ಚರ್ಯಕರ ಸಂಗತಿಯೇ. ಅರ್ಜುನನ ಸಮಾಧಿ ಇನ್ನೂ ಉದ್ಘಾಟನೆಯಾಗಿಲ್ಲ. ಇದನ್ನು ಒಂದು ಟಾರ್ಪಲ್ ಹಾಕಿ ಕವರ್ ಮಾಡಿದ್ದಾರೆ. ಸಾರ್ವಜನಿಕರ ದರ್ಶನಕ್ಕೆ ಇನ್ನೂ ಅವಕಾಶ ಸಿಕ್ಕಿಲ್ಲ. ಆದಷ್ಟು ಬೇಗ ಉದ್ಘಾಟನೆಯಾಗಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಸಿಗಲಿ ಎಂಬುದು ನಮ್ಮ ಆಶಯ. ಅರ್ಜುನನ ಸಮಾಧಿ ನೋಡಿ ನಮಗೆ ಮೈಸೂರು ದಸರಾವೇ ನೆನಪಾಯಿತು. ಮೈಸೂರಿಗೆ ಚಾಮುಂಡಿ ಬೆಟ್ಟ ಎಷ್ಟು ಪ್ರಸಿದ್ಧಿಯೋ ಹಾಗೆ ಈ ದಬ್ಬಳ್ಳಿಕಟ್ಟೆಗೆ ಅರ್ಜುನನ ಸಮಾಧಿ ಅಷ್ಟೇ ಪ್ರಸಿದ್ಧಿಯಾಗಲಿ ಎಂಬ ಆಶಯ ನಿಮಗೂ ಇದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.